ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. इस दौरान गृह मंत्री ने कहा कि भाजपा शासन में असम विकास का स्वर्णकाल बनने वाला है. उन्होंने कहा कि असम आज पूरे उत्तर पूर्व भारत का ग्रोथ इंजन बनकर आगे बढ़ रहा है. ये परिवर्तन केंद्र में पिछले 11 वर्षों से प्रधानमंत्री नरेंद्र मोदी जी के नेतृत्व और राज्य में पहले 5 वर्षों तक भाजपा के कार्यकाल में संभव हुआ है. मोदी जी के नेतृत्व में इस 11 साल में हर प्रकार के विकास के काम हुए और असम में भी पहले 5 साल श्री सर्बानंद सोनोवाल के नेतृत्व में और अब 5 साल हेमंत विश्व शर्मा के नेतृत्व में ये 10 साल असम के विकास के लिए सुवर्ण काल बनने वाला है. ये अभियान पूरे असम के अंदर चला है. 1 लाख बीघा से ज्यादा भूमि घुसपैठियों से मुक्त कराई गई है. कांग्रेस पार्टी सालों तक इनको आगे बढ़ाते रही. बात तो असम की संस्कृति की परंतु 1983 में IMDT एक्ट लाकर उन्होंने घुसपैठिए को यहां बसने का कानूनी रास्ता बनाया. मैं आज श्रीमद शंकर देव जी की भूमि पर कहना चाहता हूं, भारतीय जनता पार्टी का संकल्प है न केवल असम, पूरे देश से चुन कर हम घुसपैठिए को निकालने का काम करेंगे. चुन कर. ಅವರು ಸಂಗೀತವನ್ನು ಎಡೆಬಿಡದೆ ಅದನ್ನು ಬೆನ್ನು ಹಿಡಿದು ಹಾಡ್ತಾ ಬಂದವರು. ವಿಭಿನ್ನವಾದ ವ್ಯಕ್ತಿತ್ವ, ಎಲ್ಲ ಮಜಲುಗಳು ಬಹಳ ಅಚ್ಚರಿಪಡಿಸುವಂಥದ್ದು. ಮಲೆನಾಡಿನ ಕವಿ ನಮ್ಮ ಕುವೆಂಪು ಅವರಿಗೆ ಧಾರವಾಡದ ಬಯಲುನಾಡು ಅಂದರೆ ಬಹಳ ಇಷ್ಟ. ಹಾಗೆ ನಮ್ಮ ಬೇಂದ್ರೆಯವರಿಗೆ ಕೂಡ ಮಲೆನಾಡಿನ ಪ್ರಕೃತಿ ಆಗ್ಬೋದು, ಚಿತ್ರಣಗಳಾಗ್ಬೋದು, ಆದರೆ ಅವರಿಗೂ ಬಹಳ ಇಷ್ಟ. ಈ ಥರದ ಸಾಂಸ್ಕೃತಿಕ ಕಲಾ ವೇದಿಕೆಗಳು ಇನ್ನೂ ಹೆಚ್ಚು ಬರಬೇಕು ಹಾಗೂ ಇದು ನಾಡಿನಾದ್ಯಂತ ಪಸರಿಸಬೇಕು. ನಮ್ಮ ಕನ್ನಡ ಕವಿಗಳ ಗೀತೆಗಳನ್ನು ನಾಡಿನಾದ್ಯಂತ ಎಲ್ಲರೂ ಹಾಡಬೇಕು, ಕನ್ನಡ ಗೀತೆಗಳು ಮೊಳಗಬೇಕು ಅನ್ನೋದು ನನ್ನ ಒಂದು ಆಶಯ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಮಲೆನಾಡಿಗೆ ಬಹಳ ದೊಡ್ಡ ಹೆಸರನ್ನ ತಂದುಕೊಟ್ಟಂತಹ ಇಬ್ಬರು ದಿಗ್ಗಜರನ್ನ ನಾವು ಇವತ್ತು ನೆನೆಸ್ಕೊತಾ ಇದ್ದೀವಿ.
ನಾಡಿನ ಶ್ರೇಷ್ಠ ಕವಿ, ವಿಶ್ವಮಾನವ ಕವಿ ಕುವೆಂಪು ಅವರು ಹಾಗೂ ಮಲೆನಾಡಿನ ಕೋಗಿಲೆ ಶಿವಮೊಗ್ಗ ಸುಬ್ಬಣ್ಣ ಅವರು. ಸುಬ್ಬಣ್ಣ ಅವರ ವಿಶೇಷತೆ ಏನು ಅಂದರೆ, ಕುವೆಂಪು ಅವರ ಕ್ಲಿಷ್ಟಕರವಾದ ಅನೇಕ ಕವಿತೆಗಳನ್ನು, ಹಾಡಾಗದೇ ಇರುವಂತಹ ಅನೇಕ ಕವಿತೆಗಳನ್ನು ಅವರು ಹಾಡು ಆಗಿಸಿ ಜನಮಾನಸಕ್ಕೆ ತಲುಪಿಸಿದ್ದಾರೆ. ಹಾಗಾಗಿ ಅವರಿಬ್ಬರನ್ನು ನಾವಿವತ್ತು ನೆನೆಸ್ಕೊಳ್ತಾ ಇರೋದು ನಮ್ಮೆಲ್ಲ ಸೌಭಾಗ್ಯ. ಆ ಗೀತೆಗಳನ್ನು ಮತ್ತೆ ಜನರಿಗೆ ತಲುಪಿಸುವಂತಹ ಪ್ರಯತ್ನ ನಾವಿವತ್ತು Properties of electric field lines. Minimum of 45 to 50. ಅದೇ ಮೆಥಡ್ ಇಟ್ಕೊಂಡು ಕೋರ್ ಸಬ್ಜೆಕ್ಟ್ಸ್ ಹೇಳ್ಬಿಟ್ಟು ಕ್ಲಾಸ್ ಮಾಡ್ತಿದ್ದಾರೆ. ತುಂಬ ಹೆಲ್ಪ್ಫುಲ್ ಆಗ್ತಿದೆ. ಮತ್ತು ಅಪ್ಕಮಿಂಗ್ ಎಕ್ಸಾಮ್ಸ್ ಏನು ಪ್ರಿಪ್ರೇಟ್ರಿ ಫಸ್ಟ್ ಸೆಕೆಂಡು ಈಗ ಬರೋ ಫೆಬ್ರವರಿ 28 ಆ್ಯನ್ಯುವಲ್ ಎಕ್ಸಾಮ್ಗೂ ತುಂಬ ಹೆಲ್ಪ್ ಆಗ್ತಿದೆ. ಪ್ರಾಬ್ಲಮಲ್ಲಿ 4-5 ಮಾರ್ಕ್ಸಿಂದು ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಮತ್ತು ಟೈಮ್ ವೇಸ್ಟ್ ಮಾಡ್ದಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಕ್ಲಾಸ್. ರಿವಿಷನ್ ಮಾಡ್ದಂಗೆ ಹೋಗುತ್ತೆ, ನೆಕ್ಸ್ಟು ಕ್ಲಾಸ್ ಕೇಳ್ದಂಗೆ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಅಟೆಂಡ್ ಮಾಡಲಿಲ್ಲ ಕ್ಲಾಸು ಅಂತಂದರೆ ಕಾಲೇಜಲ್ಲಿ ಇಲ್ಲಿ ಬಂದು ಕ್ಲಾಸ್ ಮಾಡ್ತಿದ್ದಾರಲ್ವ, ನಮಗೆ ರಿವಿಷನ್ ಆದಂಗೆ ಹೋಗುತ್ತೆ. ತುಂಬ ಚೆನ್ನಾಗಿ ಕ್ಲಾಸು ಮಾಡ್ತಾರೆ, ನಾವು ಕ್ಲಾಸ್ ಕೇಳ್ದಂಗೆ ಹೋಗುತ್ತೆ, ವರ್ಕ್ ಮಾಡ್ದಂಗೆ ಹೋಗುತ್ತೆ. ನೆಕ್ಸ್ಟು ಸ್ಟಡಿ ಮೆಟೀರಿಯಲ್ಸ್ ಕೂಡ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕ್ಲಾಸ್ನ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ತರಹದ ಅಡೆತಡೆ ಆಗಬಾರ್ದು ಅಂತೇಳ್ಬಿಟ್ಟು ಈಗಲಿದ್ದಾನೆ ಎಲ್ಲ ಕೋರ್ಸು ಅಂದರೆ PCMB ಏನಿದೆ 4 ಸಬ್ಜೆಕ್ಟು ಅಷ್ಟ್ರ ಬಗ್ಗೆನೂ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಂಡ್ಲಿ, ಅವ್ರ ಜೀವನ ಮುಂದೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಹಾಸ್ಟೆಲ್ಸು, ಒಳ್ಳೊಳ್ಳೆ ಕಾಲೇಜಸ್ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಎಲ್ಲದು ನಮಗೆ ಚೆನ್ನಾಗೇ ಎಲ್ಲ ಟೀಚ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಸೆಕೆಂಡ್ ಪಿ ಯು ಎಲ್ಲ ತುಂಬ ವಿದ್ಯಾರ್ಥಿಗಳಿಗೆ ಅವ್ರು ಬಂದಾಗಲಿದ್ದ ಬೆನಿಫಿಟ್ ಇದೆ. ಮತ್ತು ಅವ್ರು ಕೇಳ್ತಾರೆ, ನಾವು 1 ಗಂಟೆ ಒಂದು 2 ಅವರ್ ಮಾಡ್ತಾರೆ, ಅದರಲ್ಲಿ 1 ಅವರ್ ಕ್ಲಾಸ್ ಮಾಡಿ 1 ಅವರು ಸ್ಟಡಿ ಅವರ್ ಕೊಡ್ತಾರೆ. ಅದರಲ್ಲಿ ಯಾರ್ಯಾರು ಅವರಿಗೆ ಒಟ್ಟು ಟಾರ್ಗೆಟ್ ಅವ್ರನ್ನೇ ಎಬ್ಬಿಸಿ ಮಾಡ್ಬೇಕಂತಿದ್ರೆ ಅವ್ರು ಸರ್ರು ಮತ್ತು ಅವ್ರನ್ನ ಎಬ್ಬಿಸಿ ಕ್ವಶನ್ ಕೇಳ್ತಾರೆ. ಅವ್ರು ಮತ್ತು ನಾವೇನನ್ನ ಕೇಳಿದ ತಕ್ಷಣ ಸಾಲ್ವ್ ಮಾಡಿಸ್ತಾರೆ, ಮತ್ತು ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತಾರೆ ಸರ್. ಸ್ಟಾರ್ಟ್ ಮಾಡಿ 1 ವೀಕ್ ಆದಮೇಲೆ ಸೆಕೆಂಡ್ ಟೆಸ್ಟ್ ಬಂತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಆ ಸೆಕೆಂಡ್ ಟೆಸ್ಟು ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ನೆಕ್ಸ್ಟು ಸ್ಕೋರ್ ಇಂಪ್ರೂವ್ಮೆಂಟ್ ಮಾಡೋದು, ಇದ್ರ ಬಗ್ಗೆ ನಾವು ಎಲ್ಲ ಲೆಕ್ಚರರ್ಸ್, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಲೆಕ್ಚರರ್, ನಮ್ಮ ಲೆಕ್ಚರ್ಸು ಗೈಡ್ ಮಾಡಿ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅಪ್ ಟು ಎಕ್ಸಾಮ್ವರೆಗೂ ಈ 4 ಸಬ್ಜೆಕ್ಟು ನಿರಂತರವಾಗಿ ನಾವು ಕೋಚಿಂಗ್ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ಫಲಿತಾಂಶವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಂಜೆ 5ರಿಂದ 7 ಗಂಟೆ 7:30 ತನಕನೂ ಮತ್ತು ಶನಿವಾರ ಭಾನುವಾರಗಳಂದು ಮತ್ತು ಸರ್ಕಾರಿ ರಜಾ ದಿನಗಳಂದು ಅವರಿಗೆ ಕಲಿಕೆಯಲ್ಲಿ ಯಾವುದೇ ಕೊಂಡಿ ಕಳಿಸಬಾರ್ದು, ಗ್ಯಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಕಾಲೇಜಲ್ಲಿ ಮಾಡಿರುವಂತಹ ವಿದ್ಯಾಭ್ಯಾಸನ ಮತ್ತು ಪುನರ್ಮನನ ಮಾಡುವ ಉದ್ದೇಶದಿಂದ ಪ್ರತಿಯೊಂದು ವಿದ್ಯಾರ್ಥಿಗಳ ಇಂಡಿವಿಜುವಲ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಅದ್ರ ಮೂಲಕ ಈಗ ಬಾರ್ಡ್ರಲ್ಲಿರುವಂಥವ್ರೆಲ್ಲ ಪಾಸ್ ಆಗಬೇಕು, ಫಸ್ಟ್ ಕ್ಲಾಸ್ ಬರೋರೆಲ್ಲ ಸ್ವಲ್ಪ ಡಿಸ್ಟಿಂಕ್ಷನ್ ಬರೋಂಗಾಗಬೇಕು. அது உங்களை நல்ல மனிதர்களாக, பொறுப்புள்ள குடிமக்களாக, குடும்பத்தையும் தேசத்தையும் நேசித்து உயர்த்தும் சக்தியாக மாற வேண்டும். பல பேர் நாம் நினைக்கிறோம், நமக்கு நேரம் இல்லை, நம்முடைய பெற்றோர்களை பார்ப்பதற்கு கூட நேரம் இல்லை, பெற்றோரோடு ஒரு தொலைபேசியில் பேசுவதற்கு கூட நேரம் இல்லை என்று நினைக்கிறோம். நேரம் என்பது எல்லோருக்கும் பொதுவானது. கடவுளே இந்த மண்ணில் வந்து அவதரித்தாலும் அவனுக்கும் 24 மணி நேரம்தான். அந்த நேரத்தை நாம் எப்படி ஒதுக்குகிறோம், எப்படி பயன்படுத்துகிறோம் என்பதை பொறுத்துத்தான் நம்முடைய உயர்வு இருக்கிறது. அதை சரியாக செய்வது நம்முடைய கடமை என்றே நான் கருதுகிறேன். முதலாக ஸ்கூலுக்கு போனால் முதலிலே சொல்வார்கள், டைம் டேபிள் என்று சொல்வார்கள்.
நாமெல்லாம் நினைப்போம் டைம் டேபிள் என்பது 10வது வரை தான் அல்லது +2 வரை தான். வாழ்க்கைக்கும் தேவை டைம் டேபிள் என்பதை நாம் மறந்துவிடக்கூடாது. யாரெல்லாம் சரியாக டைமை அலோகேஷன் பண்ணுகிறார்களோ அவர்கள்தான் மகத்தான வெற்றி பெறுகிறார்கள். The ancient Tamil work Naladiyar says, knowledge has no limits, but the time given to us to acquire it is highly limited. So we must utilize the time in the most righteous way. That is the only way that we not only we become knowledgeable, but we become more self-disciplined. It speaks the swan, which has the rare ability to separate milk from water. In the same way, from the vast ocean of information before you, you must learn to observe useful information and knowledge which will uplift you and it will help you to uplift the society. The essence of this teaching is timeless. Life will always possess challenges. There will be distractions, there will be pressures, there will be obstacles. Therefore, think clearly, learn wisely, choose what is valuable, choose what is meaningful, acquire knowledge that strengthens the character, sharpens your mind, and your mind will automatically serve the society. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.